ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ನಿನ್ನೆಯ ತರಗತಿಯಲ್ಲಿ ನಾವು ಪಾಠ 2 ಚಾಚಾ ನೆಹರು ಇದರ ಅಭ್ಯಾಸ ಮತ್ತು ಆ ಪಾಠವನ್ನು ಪುನರಾವರ್ತನೆ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಪಾಠ 3 ಪರೋಪಕಾರ ಈ ಪಾಠದ ಪುನರಾವರ್ತನೆಯನ್ನು ಮಾಡುವುದಿದೆ. ರಾಜಸ್ಥಾನದ ರಣಧೀರಪುರ ಗ್ರಾಮದಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ ಬಹಳ ವಯಸ್ಸಾಗಿತ್ತು. ಆದರೂ ಅವನು ಕಷ್ಟಪಟ್ಟು ದುಡಿದು ಜೀವನ ನಡೆಸುತ್ತಿದ್ದನು. ತಾನು ಯಾರಿಗೂ ಹೊರೆಯಾಗಬಾರದು ಎಂಬುದು ಅವನ ಭಾವನೆಯಾಗಿತ್ತು. ಆ ರಾಜ್ಯದ ಮಹಾರಾಜನು ತನ್ನ ನ್ಯಾಯಪ್ರಿಯತೆಗಾಗಿ ಬಹಳ ಪ್ರಸಿದ್ಧನಾಗಿದ್ದನು. ಅವನು ದಾನ ಧರ್ಮಕ್ಕೆ ಹೆಸರಾಗಿದ್ದನು. ಒಂದು ದಿನ ಅವನು ತನ್ನ ಮಂತ್ರಿಗಳ ಜೊತೆ ಸಂಚಾರ ಹೊರಟನು. ಅಲ್ಲಿ ತೋಟದಲ್ಲಿ ರೈತನು ಒಂದು ಹಣ್ಣಿನ ಸಸಿಯನ್ನು ನೆಡುತ್ತಿದ್ದನು. ಮಹಾರಾಜನು ಆ ತೋಟಕ್ಕೆ ಬಂದನು. ಅವನು ರೈತನನ್ನು ಕುರಿತು, ನೀನು ಇಲ್ಲಿ ನೌಕರನೋ ಅಥವಾ ತೋಟವೇ ನಿನ್ನದು ಎಂದು ಕೇಳಿದನು. ರೈತ, ನಾನು ನೌಕರಿ ಮಾಡುವುದಿಲ್ಲ. ಈ ತೋಟವನ್ನು ನನ್ನ ತಂದೆ ತಾತಂದಿರು ನೆಟ್ಟು ಬೆಳೆಸಿದ್ದಾರೆ. ಮಹಾರಾಜ, ನೀನು ಈ ಹಣ್ಣಿನ ಗಿಡವನ್ನು ನೆಡುತ್ತಿರುವೆಯಲ್ಲ, ಈ ಹಣ್ಣಿನ ಗಿಡ ಫಲ ಬಿಡಲು 20 ವರ್ಷ ಬೇಕಾಗುತ್ತದೆ. ಇದರ ಹಣ್ಣು ತಿನ್ನಲು ನೀನು ಬದುಕಿರುವೆ ಎಂದು ತಿಳಿದಿರುವೆಯಾ? ವೃದ್ಧ ರೈತನು ಮಹಾರಾಜನ ಮಾತುಗಳನ್ನು ಕೇಳಿ, ನಾನು ಇಲ್ಲಿಯವರೆಗೂ ಇನ್ನೊಬ್ಬರು ನೆಟ್ಟ ಮರದ ಹಣ್ಣುಗಳನ್ನು ತಿಂದಿದ್ದೇನೆ. ಆದ್ದರಿಂದ ನಾನೂ ಸಹ ಇನ್ನೊಬ್ಬರಿಗಾಗಿ ಹಣ್ಣಿನ ಗಿಡಗಳನ್ನು ನೆಡಬೇಕು. ತಾನೇ ತಿನ್ನಲು ಹಣ್ಣಿನ ಮರ ಬೆಳೆಸುವುದು ಅತ್ಯಂತ ಸ್ವಾರ್ಥವಾಗುತ್ತದೆ ಎಂದು ಹೇಳಿದನು. ರೈತನ ಪ್ರಾಮಾಣಿಕ ಉತ್ತರದಿಂದ ಮಹಾರಾಜನಿಗೆ ತುಂಬಾ ಸಂತೋಷವಾಯಿತು. ಅವನಿಗೆ ಪುರಸ್ಕಾರ ರೂಪವಾಗಿ 2 ವರಹಗಳನ್ನು ಕೊಟ್ಟನು. ಹೀಗೆ ಈ ಪಾಠ ಇದೆ. ಇನ್ನು ಇದರ ಅಭ್ಯಾಸ ಭಾಗವನ್ನು ಅಂದರೆ, ರಾಜಸ್ಥಾನ ಎಂಬುವರಲ್ಲಿ ಒಬ್ಬ ರೈತ ಇದ್ದ. ಆತನಿಗೆ ಬಹಳಷ್ಟು ವಯಸ್ಸಾಗಿತ್ತು. ಆದರೂ ಕೂಡ ಇನ್ನೊಬ್ಬರ ಮೇಲೆ ಅವಲಂಬನೆಯಾಗದೆ ತಾನು ಸ್ವತಃ ದುಡಿದು ಜೀವನ ನಡೆಸುತ್ತಿದ್ದನು. ತನ್ನದೇ ಹೊಲದಲ್ಲಿ ಕೆಲಸ ಮಾಡುವಾಗ ಆ ರಾಜ್ಯದ ಮಹಾರಾಜನು ಬಂದಾಗ ಅವನು ಒಂದು ಸಸಿಯನ್ನು ನೆಡುತ್ತಿದ್ದನು. ಆಗ ರಾಜನು, ನೀನು ಇಲ್ಲಿ ಕೆಲಸ ಮಾಡುತ್ತಿರುವೆಯೋ ಅಥವಾ ಈ ತೋಟವೇ ನಿನ್ನದು ಎಂದು ಕೇಳಿದಾಗ ರೈತನು, ಇದು ನನ್ನ ತಂದೆ ತಾತಂದಿರು ನೆಟ್ಟು ಬೆಳೆಸಿರುವಂತಹ ತೋಟವಾಗಿದೆ. ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ, ನೌಕರಿ ಮಾಡುವುದಿಲ್ಲ ಅಂತ ಹೇಳ್ದ. ಆಗ ರಾಜನು, ಈಗ ನಡುತ್ತಿರುವ ಹಣ್ಣಿನ ಗಿಡದ ಫಲವನ್ನು ನೀನು ತಿನ್ನಲು ಬದುಕಿರುವೆಯಾ? ಅದಕ್ಕೆ 20 ವರ್ಷ ಸಮಯ ಬೇಕಾಗುತ್ತದೆ ಎಂದು ಹೇಳಿದಾಗ ರೈತನು, ನಾನು ಇಲ್ಲಿವರೆಗೆ ಬೇರೆಯವರು ನೆಟ್ಟ ಗಿಡದ ಹಣ್ಣುಗಳನ್ನು ತಿಂದಿದ್ದೇನೆ. ಹಾಗಾಗಿ ನಾನು ಈಗ ಮರಗಳನ್ನು ನೆಟ್ಟು ಇನ್ನೊಬ್ಬರಿಗೆ ಹಣ್ಣು ತಿನ್ನಲು ಸಹಾಯ ಮಾಡುತ್ತೇನೆ ಎಂದು ಹೇಳಿದಾಗ ರಾಜನು ಇದರಿಂದ ಸಂತೋಷಗೊಂಡು ಆ ರೈತನಿಗೆ ಬಹುಮಾನವಾಗಿ ಬಂಗಾರದ ವರಹಗಳನ್ನು ಕೊಟ್ಟನು ಅಂತ ಇದೆ. ಇನ್ನು ಈ ಪಾಠದ ಪ್ರಶ್ನೋತ್ತರಗಳು. ಕಠಿಣ ಪದಗಳ ಅರ್ಥ: ಗ್ರಾಮ, ಹಳ್ಳಿ; ಸ್ವಾರ್ಥ, ಸ್ವಹಿತ; ವರಹ ಅಂದರೆ ಚಿನ್ನದ ನಾಣ್ಯ; ನೌಕರ ಅಂದರೆ ಕೆಲಸಗಾರ; ಪುರಸ್ಕಾರ ಅಂದರೆ ಬಹುಮಾನ; ಹೊರೆ ಅಂದರೆ ಭಾರ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ರೈತನು ಎಲ್ಲಿ ವಾಸವಾಗಿದ್ದನು? ರೈತನು ರಣಧೀರಪುರದಲ್ಲಿ ವಾಸವಾಗಿದ್ದನು. ರಾಜ ಬಂದಾಗ ರೈತನು ಏನು ಮಾಡುತ್ತಿದ್ದನು? ರಾಜ ಬಂದಾಗ ರೈತನು ಹಣ್ಣಿನ ಸಸಿಯನ್ನು ನೆಡುತ್ತಿದ್ದನು. ಹಣ್ಣಿನ ಗಿಡ ಫಲ ಬಿಡಲು ಎಷ್ಟು ವರ್ಷ ಬೇಕು? ಹಣ್ಣಿನ ಗಿಡ ಫಲ ಬಿಡಲು 20 ವರ್ಷ ಬೇಕು. ಯಾವುದು ಸ್ವಾರ್ಥವಾಗುತ್ತದೆ? ತಾನೇ ತಿನ್ನಲು ಹಣ್ಣಿನ ಮರ ಬೆಳೆಸುವುದು ಸ್ವಾರ್ಥವಾಗುತ್ತದೆ. ರಾಜನು ರೈತನಿಗೆ ಏನು ಕೊಟ್ಟನು? ರಾಜನು ರೈತನಿಗೆ 2 ಚಿನ್ನದ ವರಹಗಳನ್ನು ಕೊಟ್ಟನು ಅಂತ ಇದೆ. ಇನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ನೋಡ್ರಿ, ಇಲ್ಲಿ ಯಾರು ಹೇಳಿದರು ಅಂತ ಇದೆ, ಇಲ್ಲಿ ಯಾರಿಗೆ ಹೇಳಿದರು ಅಂತ ಇದೆ. ಯಾರು ಹೇಳಿದರು ಅವ್ರ ಹೆಸರನ್ನ ಬರಿಬೇಕು, ಯಾರಿಗೆ ಹೇಳಿದರು ಅವ್ರ ಹೆಸರನ್ನ ಇಲ್ಲಿ ಬರಿಬೇಕು. ನೀನು ಇಲ್ಲಿ ನೌಕರನೋ ಅಂತ ಹೇಳಿದ್ರು. ಯಾರು ಹೇಳಿದರು? ರಾಜನು ಹೇಳಿದನು. ಯಾರಿಗೆ ಹೇಳಿದನು? ರೈತನಿಗೆ ಹೇಳಿದನು. ಹಾಗೆ ಎರಡನೇದು, ತಾನೇ ತಿನ್ನಲು ಹಣ್ಣಿನ ಮರ ಬೆಳೆಸುವುದು ಅತ್ಯಂತ ಸ್ವಾರ್ಥವಾಗುತ್ತದೆ. ಈ ಮಾತನ್ನ ಯಾರು ಹೇಳಿದರು? ರೈತನು ಹೇಳಿದನು. ಯಾರಿಗೆ ಹೇಳಿದನು? ರಾಜನಿಗೆ ಹೇಳಿದನು. ಇಲ್ಲಿ ನು ಗೆ ಅಂತ ಬರುತ್ತೆ, ಹೇಳಿದವರಿಗೆ ನು ಅಂತ ಬರುತ್ತೆ, ಯಾರಿಗೆ ಹೇಳಿದರು ಅವರಿಗೆ ನಿಗೆ ಅಂತ ಬರುತ್ತೆ. ರಾಜನು ರೈತನಿಗೆ, ರೈತನು ರಾಜನಿಗೆ. ಇನ್ನು
ಸರಿ ತಪ್ಪು ಗುರುತಿಸಿರಿ ಅಂತ ಇದೆ. ಸರಿ ತಪ್ಪು ಗುರುತಿಸಿರಿ. ರಾಜನು ಪ್ರಸಿದ್ಧನಾಗಿರಲಿಲ್ಲ. ಸರಿಯೋ ತಪ್ಪು? ಪ್ರಸಿದ್ಧನಾಗಿದ್ದ, ಹಾಗಾಗಿ ಇದು ತಪ್ಪು. ರೈತನು ತೋಟದಲ್ಲಿ ನೌಕರಿ ಮಾಡುತ್ತಿದ್ದ. ಹೌದಾ? ಅಲ್ಲ, ಆ ತೋಟವೇ ರೈತನದಾಗಿತ್ತು, ಹಾಗಾಗಿ ತಪ್ಪು. ಹಣ್ಣಿನ ಗಿಡ ಫಲ ಬಿಡಲು 20 ವರ್ಷ ಬೇಕು. ಹೌದು, ಸರಿ. ರಾಜನು ರೈತನಿಗೆ 2 ವರಹ ಕೊಟ್ಟನು. ವರಹ ಅಂದರೆ ಚಿನ್ನದ ನಾಣ್ಯಗಳು, 2. ಸರಿ. ಇನ್ನು ಮಾದರಿಯಂತೆ ಬರೆಯಿರಿ ಅಂತ ಇದೆ. ಇಲ್ಲಿ ಮಾದರಿ ಕೊಡಲಾಗಿದೆ. ರೈತ, ರೈತರು. ರೈತ ಅಂದರೆ ಒಬ್ಬನೇ, ರೈತರು ಅಂದರೆ ಬಹಳ ಜನ, ಅಂದರೆ ಏಕವಚನ ಬಹುವಚನ. ಒಂದು ವಸ್ತು ವ್ಯಕ್ತಿ ಸ್ಥಳ ಇದ್ದರೆ ಅದು ಏಕವಚನ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿ ಏನೇ ಇದ್ದರೂ ಕೂಡ ಒಂದಕ್ಕಿಂತ ಹೆಚ್ಚಿದ್ರೆ ಅದನ್ನು ಬಹುವಚನ ಅಂತ ಕರೀತೀವಿ. ಹಾಗೆ ರೈತ, ರೈತರು. ರಾಜ, ರಾಜರು. ಮಂತ್ರಿ, ಮಂತ್ರಿಗಳು. ತೋಟ, ತೋಟಗಳು. ನೌಕರ, ನೌಕರರು. ತಾತ, ತಾತಂದಿರು. ಮರ, ಮರಗಳು. ಹಣ್ಣು, ಹಣ್ಣುಗಳು. ವರಹ, ವರಹಗಳು ಅಂತ ಇದೆ. ಅಂದರೆ ಏಕವಚನ ಇದ್ದುದನ್ನು ಬಹುವಚನ ಮಾಡಲಾಗಿದೆ. ಇನ್ನು ಕೊನೆಯದು ಮಾದರಿಯಂತೆ ಸೇರಿಸಿ ಬರೆಯಿರಿ. ಹಿಂದಿನ ತರಗತಿಯಲ್ಲಿ ನಾವು ಬಿಡಿಸಿ ಬರೆಯುವುದನ್ನು ಕಲ್ತಿದ್ದೀವಿ, ಆದರೆ ಇಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ. 2 ಶಬ್ದಗಳನ್ನು ಬಿಡಿಸಿ ಬಿಡಿಸಿ ಬರೆದಿದ್ದಾರೆ. ಅದನ್ನು ಕೂಡಿಸಿ ಒಂದೇ ಶಬ್ದ ಮಾಡುವುದಿದೆ. ಈ ಚಾಚಾ ನೆಹರು ಪಾಠದಲ್ಲಿ 1 ಶಬ್ದ ಕೊಟ್ಟು ಅದನ್ನು 2 ಮಾಡಿ ಬಿಡಿಸಿ ಬರಲಿಕ್ಕೆ ಹೇಳಲಾಗಿತ್ತು. ಆದರೆ ಇಲ್ಲಿ 2 ಶಬ್ದಗಳನ್ನು ಕೊಟ್ಟು ಅದನ್ನು ಕೂಡಿಸಿ ಬರಲಿಕ್ಕೆ ಕೊಡಲಾಗಿದೆ. ಮಾದರಿಯಂತೆ ಸೇರಿಸಿ ಬರೆಯಿರಿ. ರೈತ ಇದ್ದನು, ರೈತನಿದ್ದನು. ವಯಸ್ಸು ಆಗಿತ್ತು, ವಯಸ್ಸಾಗಿತ್ತು. ಭಾವನೆ ಅಧಿಕ ಆಗಿತ್ತು, ಭಾವನೆಯಾಗಿತ್ತು. ಸಸಿ ಅಧಿಕ ಅನ್ನು, ಸಸಿಯನ್ನು. ತೋಟ ಅಧಿಕ ಅನ್ನು, ತೋಟವನ್ನು. ಇನ್ನೂ ಅಧಿಕ ಒಬ್ಬ, ಇನ್ನೊಬ್ಬ. ನೋಡಿ, ವಯಸ್ಸು ಅಧಿಕ ಆಗಿತ್ತು, ವಯಸ್ಸಾಗಿತ್ತು. ಭಾವನೆ ಅಧಿಕ ಆಗಿತ್ತು, ಭಾವನೆಯಾಗಿತ್ತು. ಸಸಿ ಅಧಿಕ ಅನ್ನು, ಸಸಿಯನ್ನು. ತೋಟ ಅಧಿಕ ಅನ್ನು, ತೋಟವನ್ನು. ಇನ್ನೂ ಅಧಿಕ ಒಬ್ಬ, ಇನ್ನೊಬ್ಬ. ಹೀಗೆ ಈ ಪಾಠ 3 ನಮ್ಮ ರೈತ. ಈ ಪಾಠವನ್ನು ಮತ್ತು ಇದರ ಅಭ್ಯಾಸವನ್ನು ಚೆನ್ನಾಗಿ ಓದಿಕೊಳ್ಳಿ. ಪಾಠವನ್ನು ಓದಿಕೊಂಡು ಅಭ್ಯಾಸವನ್ನು ಒಂದು ಸಾರಿ ನಿಮ್ಮ ಕಚ್ಚಾ ಪುಸ್ತಕದಲ್ಲಿ ಅಥವಾ ಕನ್ನಡ ಪುಸ್ತಕದಲ್ಲಿ ಬರೆಯಿರಿ. ಧನ್ಯವಾದಗಳು.